ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬಂದೆ. ಯಾಕೇನಾಯ್ತು? ಯಾಕೆ ಹಾಕಿಕೊಂಡ್ರಿ? ನೀವು ನನ್ನಿಂದ ಈ ವಿಷಯ ಮುಚ್ಚಿಡಬಾರ್ದಾಗಿತ್ತು. ನಾನು ಯಾವ ವಿಷಯ ಮುಚ್ಚಿಟ್ಟೆ? ಏನಿದು? ನೀವಿಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆದರ್ಕೊಂಡ್ಬಿಟ್ರಿ ಅಲ್ಲ ನಿಮ್ ಮುಖ ನೋಡಿ ಎಷ್ಟು ಎದ್ರಿದ್ದೀರಾ ಅಂತ. ಏನ್ರಿ ನಿಮ್ಮ ಹುಡುಗಾಟ? ಏನಾಯ್ತೋ ಏನೋ ಅಂತ ನಾನು ಎಷ್ಟು ಹೆದರಿದ್ದೆ ಗೊತ್ತಾ? ಹೆಂಗೇನವ? ಹೆಂಗಿತ್ತು ಚಮಕ್ಕು? ಅದ್ ಸರಿ, ಯಾಕೆ ನನ್ನ ಕರೆದ್ರಿ? ಏನಾದ್ರೂ ಬೇಕಿತ್ತಾ? ಹೇಳ್ತೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಚಿಕ್ಕ ವಯಸ್ಸಿಂದನೂ ನನಗೆ ಜೂಲಿ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ನ್ಯೂಸ್ ಪೇಪರಲ್ಲಿ ಅವ್ರ ಫೋಟೋಸ್ ಬರೋದಲ್ಲ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ. ತುಂಬಾ ಫೋಟೋಸ್ ಇತ್ತು, ಆದ್ರೆ ಅವ್ರ ಚಿಕ್ಕ ವಯಸ್ಸಿನ ಫೋಟೋ ಒಂದೂ ಸಿಕ್ಕಿರ್ಲಿಲ್ಲ. ಅದೇ ಯೋಚನೆ ಆಗ್ಬಿಟ್ಟಿತ್ತು. ಆದ್ರೆ ಆ ಫೋಟೋ ಇವಾಗ ಸಿಕ್ಕಿದೆ. ಹೌದಾ? ಎಲ್ಲಿ ತೋರಿಸಿ. ನನ್ನ ಫೋಟೋ ಇದು. ನಿಮ್ಗೆಲ್ಲಿ ಸಿಕ್ತು? ಇಲ್ಲೇ ಸಿಕ್ಕಿದ್ದು. ನೀವು ಚಿಕ್ಕ ವಯಸ್ಸಿಂದನೂ ಕ್ಯೂಟಾ? ನಾನಂತೂ ಈ ಫೋಟೋನ ನನ್ನ ಬೆಡ್ರೂಮಲ್ಲಿ ದೊಡ್ಡ ಫ್ರೇಮ್ ಆಗಿ ಇಟ್ಕೋತೀನಿ. ಅಯ್ಯಯ್ಯೋ, ಅದೊಂದು ಕೆಲಸ ಮಾಡಬೇಡಿ, ಕುಡಿ ಇಲ್ಲಿ. ಕುಡಿ. ನಿನ್ನ ಕಣ್ತುಂಬಿಕೊಳ್ಳಲು ಒಂದಲ್ಲ ನೂರು ಕೈಗಳಿದ್ದು ಸಾಲ. ಹೀರೋಯಿನ್ ಲಕ್ಷ್ಮಿ ಅಂತೂ ಸಿಗ್ಲಿಲ್ಲ, ಆದ್ರೆ ನನಗೆ ಸಿಕ್ಕಿರೋ ಲಕ್ಷ್ಮಿ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ಚೀಟಿಂಗ್ ಇದು. ಮೊದಲು ಫೋಟೋ ವಾಪಸ್ ಕೊಡಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಸುಮ್ಮನೆ ಕೊಟ್ಬಿಡಿ, ಆಮೇಲೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನೀವೇನ್ ಮಾಡಿದ್ರು ಅಷ್ಟೇನೆ, ನಾನಂತೂ ಕೊಡಲ್ಲ. ಲಾಸ್ಟ್ ಸಲ ಕೇಳ್ತೇವೆ, ಕೊಡ್ತೀರಾ ಕೊಡಲ್ವಾ? ಲಾಸ್ಟ್ ಸಲ ಹೇಳ್ತೀನಿ, ಕೊಡಲ್ಲ ಅಂದ್ರೆ ಕೊಡಲ್ಲ. ಸರಿ ಬಿಡಿ, ಪರವಾಗಿಲ್ಲ. ಅದೇಗ್ ತಗೋಬೇಕು ಅಂತ ನನಗೆ ಗೊತ್ತು. ಗರ್ಲ್ಸ್ ಕಮಾನ್. ಏಯ್, ಈ ಹಳೆ ಆಲ್ಬಮ್ ಮೇಲೆ ಸಿಕ್ತು ನಿಂಗೆ? ಕೊಡಿ. ಕೊಡಲ್ಲ. ಕುಟ್ರ ಸರಿ ಇವಾಗ, ಇಲ್ಲ ನಾನು ಅಮ್ಮಂಗೆ ಹೇಳ್ತೀನಿ. ಏನಕ್ಕ ನೀನು ಒಳ್ಳೆ ಚಿಕ್ಕ ಮಕ್ಳ ತರ ಅಮ್ಮಂಗೆ ಹೇಳ್ತೀನಿ ಅನ್ಕೊಂಡು? ಗ್ರೋ ಅಪ್ ಗರ್ಲ್. ನಾನು ಅವಾಗ್ಲೇ ಕೇಳಿದೆ, ಸುಮ್ಮನೆ ಅದೊಂದು ಫೋಟೋ ಕೊಟ್ಟಿದ್ರಾಗಿರೋದಾ? ಇವಾಗ ನೋಡಿ, ನೀವೇ ಬಂದು ಬೋನಿಗೆ ಬಿದ್ದಂಗಾಯ್ತು. ಕೋಕಿಲ, ಸುಮ್ಮನೆ ಕೊಟ್ಬಿಡು. ಕೊಡಲ್ಲ ಅಕ್ಕ. ಬಾಬಾ, ಇದ್ರಲ್ಲಿರೋ ಒಂದೊಂದು ಫೋಟೋದಲ್ಲೂ ನಮ್ಮಕ್ಕ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಗೊತ್ತಾ? ಅದ್ರಲ್ಲೂ ಒಂದು ಶಾಕುಂತಲೆ ಡ್ರೆಸ್ ಹಾಕಿರೋ ಫ್ಯಾನ್ಸಿ ಡ್ರೆಸ್ ಫೋಟೋ ಇದೆ. ಅದನ್ನೇನಾದ್ರೂ ನೀವು ನೋಡ್ಬಿಟ್ರೆ ನಾಳೆಯಿಂದಾನೇ
ಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು ಅಂತ ಹಾಡು ಹೇಳ್ಕೊಂಡು ನಮ್ಮ ಅಕ್ಕನಿಂದನೇ ಸುತ್ತಾ ಇರ್ತೀರಾ ಅಲ್ವೇನ ಅಕ್ಕ? ನಾಚಿಕೆ ನೋಡೋದು. ಹೀಗೆ ನೋಡುತ್ತಾ ಪ್ರೇಮಿಯಾದೆ. ಬೀಗರು ಶ್ರೀಹರಿಗೆ ವಜ್ರದುಂಗ್ರ ಕೊಟ್ಟರೋ ಇಲ್ವೋ ಏನೋ ಗೊತ್ತಾಗ್ತಿಲ್ಲಲ್ಲಪ್ಪ. ಯಾವುದಕ್ಕೂ ನಾನೇ ಫೋನ್ ಮಾಡ್ಬಿಡ್ತೀನಿ. ಪಾವ ಈಗ ಹುಡುಗೆಲ್ಲ ಆಡ್ತಿದ್ದಾಳಲ್ಲ, ಚಿಕ್ಕವಳಿರ್ಬೇಕಾದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ತರ ಇರ್ತಿದ್ಲು. ಆಮೇಲೆ ಇವಳು ಮಾಡಿರೋದಕ್ಕೆಲ್ಲ ಅಪ್ಪ ಅಮ್ಮ ನಮಗ್ ಬೈತಾ ಇದ್ರು. ಇನ್ನೊಂದ್ಸಲಿ ಅಂತೂ ನಮ್ಮೂರ್ ಜಾತ್ರೆಯಲ್ಲಿ ಇವ್ಳು ತಗೊಂಡಿರೋ ಗೊಂಬೆ ಮಿಸ್ ಆಗಿದೆ ಅಂತ ರೋಡಲ್ಲಿ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಲು ಬಾವಾ. ಅಷ್ಟೇ ಅಲ್ಲ ಬಾವಾ, ನಾನು ನಿಖಿಲ ಒಂದ್ಸತಿ ಆಟ ಆಡ್ತಿರ್ಬೇಕಾರೆ ಅದ್ ಯಾವ್ದೋ ಹುಡ್ಗ ನಮಗ್ ಬಂದ್ ಹೊಡ್ದ ಅಂತ ಏನು ಎತ್ತ ಅಂತ ವಿಚಾರಿಸ್ತಿಲ್ಲ, ಅವನಿಗೆ ಸರಿ ಬಾರ್ಸ್ಬಿಟ್ಟಿದ್ಲು. ಕೋಕಿಲ ಈಗ ಎದ್ದು ಹೋಗ್ತಿರೋ ಇಲ್ವೋ ನೀವು? ನಾವು ಹೋಗಲ್ಲ, ಎಲ್ಲ ಕತೆನೂ ಹೇಳಿನೇ ಹೋಗೋದು. ಇವಾಗ ಹೋಗಿಲ್ಲ ಅಂದ್ರೆ ಅಮ್ಮನ್ ಕರಿತೀನಿ. ಅಮ್ಮ ಇವ್ರನ್ನ ನೋಡಮ್ಮ ಕಾಡಿಸ್ತಿದ್ದಾರೆ. ಅಮ್ಮ ನಾವ್ ಬರಲ್ಲ. ಅವ್ರು ಮಾತ್ರ ಅಲ್ಲ ಕಣ್ರೆ, ನೀವು ಬನ್ನಿ, ಊಟಕ್ಕೆ ಹೊತ್ತಾಯ್ತು. ಊಟ ಕಮ್ 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 ಫಸ್ಟ್ ಹೋಗೋಣ ಊಟಕ್ಕೆ. ಅತ್ತೆ ಮನೆಗೆ ಹೋದ ತಕ್ಷಣ ಅಮ್ಮನ ಮರ್ತೇ ಬಿಟ್ನಾ ಅಂತ ಇವನು ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ. ಏನಾಗಿದೆ ಇವನ್ ಫೋನ್ಗೆ? 10 ನಿಮಿಷ ಬಿಟ್ಟು ಆಮೇಲೆ ಮಾಡ್ತೀನಿ. ಬಿಡೆ ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ರೆಡಿ ಮಾಡೋವರ್ಗು ನೀವಿಬ್ರು ಸೋಫಾ ಮೇಲೆ ಕೂತಿರ್ಬೇಕಂತೆ. ಏನೋ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಿಲ್ಲ, ಏನ್ ಕತೆ? ಬಾವಾ ನೀವು ಈ ಮನೆ ಅಳಿಯ ಅಂದ್ರೆ ಈ ಮನೆ ಬೆಳಕು, ನಮ್ಮ ಅಕ್ಕನ ಜೀವನಕ್ಕೆ ದಾರಿ ದೀಪ. ನಿಮ್ಗೆ ಇಷ್ಟು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಕುತ್ಕೊಳ್ಳಿ ಕುತ್ಕೊಳ್ಳಿ. ತೊಳಿ ಬಾವಾ. ನಿಂಗೆ ಯಾಕೋ ಅತಿ ಆಯ್ತು ಅನ್ಸ್ತಿಲ್ವೇನೆ? ಕೋಕಿಲ ನಿಖಿಲ ಅಂದ್ರೆ ಸುಮ್ನೆನಾ? ಕುತ್ಕೊಳ್ಳಿ ಬಾವಾ. ಹೋಮ್ ಮೇಡ್ ಪಾಪಡ್ ತಿನ್ನಿ, ಮಜ್ವಾಗಿರುತ್ತೆ. ಕೊಟ್ಟಿದ್ ಕೆಲಸ ಮಾಡು ಅಂದ್ರೆ ಮಾತ್ರ ಆಗಲ್ಲ, ಉಳ್ದಿದ್ದೆಲ್ಲ ಮಾಡ್ತೀರಾ. ತಲೆ ಹಟ್ಟೆ ಸಾಕು, ಹೋಗಿ ಊಟಕ್ಕೆ ಎಲೆ ತಗೊಂಬನ್ನಿ. ನಿಮಗೆ ಹೊಟ್ಟೆ ಉರಿ. ನಿಮ್ಮ ಮನೇಲಿ ಎಲ್ಲರೂ ಫುಲ್ ಜಾಲಿ ಅಲ್ವಾ? ಖುಷಿ ಆಗುತ್ತೆ ನೋಡಕ್ಕೆ. ತಗೊಳ್ಳಿ, ನೀವು ತಿನ್ನಿ. ಬೇಡ ನೀತೀನಿ. ತುಂಬಾ ಚೆನ್ನಾಗಿದೆ. ಇದು ಫೋನ್ ಕನೆಕ್ಟ್ ಆಗ್ತಾ ಇಲ್ವಾ ಅಥವಾ ಇವನು ನಿಜವಾಗ್ಲೂ ರಿಸೀವ್ ಮಾಡ್ತಾ ಇಲ್ವಾ? ಇವನಿಗೆ ವಜ್ರದುಂಗ್ರ ಸಿಕ್ತು ಅಂತ ಗೊತ್ತಾಗೋ ತನಕ ನನಗೆ ಸಮಾಧಾನ ಇಲ್ಲ. ಏನು ಮಾಡೋದಪ್ಪ ನಾನು ಇವಾಗ? ಏನ್ರಿ ನೀವು ಒಳ್ಳೆ ಪೆನ್ನಿಗೆ ಬಿದ್ದು ಬೇತಾಳ ಥರ ಹಿಂದೆನೆ ಸುತ್ತಾ ಇದ್ದೀರಲ್ಲ. ಜೋಳೆ ಚೆನ್ನಾಗಾಯ್ತು ಕಣೆ. ನಿನ್ಗೊಂದು ಒಳ್ಳೆ ಸಂತೋಷವಾದ ವಿಷಯ ತಂದಿದ್ದೆ. ಬೇಡ ಅಂದ್ರೆ ಬಿಡು, ಹೋಗ್ತೀನಿ. ಇರಿ 1 ನಿಮಿಷ. ಸಂತೋಷದ ವಿಚಾರನ ಏನ್ರಿ ಅದು? ನೋಡು, ಇವತ್ತು ನಿನ್ನ ದಿನ ಭವಿಷ್ಯದಲ್ಲಿ ಏನು ಬರೆದಿದ್ದಾರೆ ಅಂತ ಓದು. ಈ ರಾಶಿಯವರಿಗೆ ಸಂಬಂಧಿಕರಿಂದ ಆಕಸ್ಮಿಕ ಧನ ಲಾಭ, ಮೌಲ್ಯ ವಸ್ತುಗಳ ಖರೀದಿ, ಮನೆಯಲ್ಲಿ ಸಂತೋಷದ ವಾತಾವರಣ, ಅದೃಷ್ಟ ಸಂಖ್ಯೆ 6, ಅದೃಷ್ಟ ದಿಕ್ಕು ಪೂರ್ವ. ಹೆಂಗೆ
ಕೊಡಿ ನೋಡೋಣ. ಅಂತೂ ಮದ್ವೆಯಾಗಿ ಇಷ್ಟು ವರ್ಷಕ್ಕೆ ಒಳ್ಳೆ ಸುದ್ದಿ ಬಂತು ನೋಡಿ ನಿಮ್ಮ ಬಾಯಿಯಿಂದ. ಅಲ್ಲಿಗೆ ನನ್ನ ಲೆಕ್ಕಾಚಾರ ಸರಿನೇ. ನಮ್ಮ ಹರಿ ವಜ್ರದ ಉಂಗ್ರ ತಂದೆ ತರ್ತಾನೆ. ಖಂಡಿತ ತಂದೆ ತರ್ತಾನೆ. ಇದೇ ಖುಷಿಲಿ ನನಗೇನು ಇಲ್ವಾ? ಏನ್ ಬೇಕು ನಿಮ್ಗೆ? ವೆರಿ ಸಿಂಪಲ್. ಇವತ್ತಿನ ದಿನದ ಖರ್ಚಿಗೆ ಒಂದು 500 ಕೊಟ್ಬಿಟ್ರೆ. ಅಯ್ಯೋ ತಾತ, ಇದು ನೆನ್ನೆ ಪೇಪರು. ಹೌದಾ? ಹೌದು ಕಣೆ ಗೌರಿ, ಇದು ನೆನ್ನೆ ಪೇಪರು. ಇವತ್ತಿನ ಪೇಪರಲ್ಲಿ ಓಹ್, ಇವತ್ತು ನಿನ್ನ ದಿನ ಭವಿಷ್ಯದಲ್ಲಿ ಧನ ನಷ್ಟ ಅಂತ ಬರೆದಿದ್ದಾರೆ ಕಣೆ. ನಿಮ್ಮಂಥವ್ರ ಜೊತೆಲಿದ್ರೆ ಧನ ಲಾಭ ಹೆಂಗಾಗ್ಬೇಕು? ಧನ ನಷ್ಟನೇ ಆಗೋದು. ನಿಮ್ಮನ್ನ ಗೇಮ್ ರಾಜ ಅಂತ ಕರೆಯೋ ಬದಲು ಎಡವಟ್ ರಾಜ ಅಂತ ಕರೆಯೋದು ಒಳ್ಳೇದಿತ್ತು. ತಾತ, ಚೆನ್ನಾಗಿದೆ ಹೆಸರು, ಎಡವಟ್ ರಾಜ. ನಿಮ್ಮನೇಲೂ ಅಷ್ಟೇ, ಧೀರು ಮತ್ತೆ ಸಿರಿ ಅಂತೂ ಯಾವಾಗ್ಲೂ ನಗಿಸ್ತಾನೆ ಇರ್ತಾರೆ. ಅದ್ರಲ್ಲೂ ಅತ್ತೆ ಮಾವ ಮುದ್ದಾಗಿ ಜಗಳ ಆಡೋದನ್ನ ನೋಡೋದಕ್ಕೆ ಖುಷಿ ಅನ್ಸತ್ತೆ. ಹಾಗೆ ಅವರೆಲ್ಲ. ಆದರೂ ನಮ್ಮ ಮನೆಯವ್ರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಂದ್ರೆ ಅಂದ್ರೆ ಯಾರ್ ಫೋನ್? ಅಮ್ಮ. ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ರಿಸೀವ್ ಮಾಡಿ. ಹೇಳಮ್ಮ. ಸದ್ಯ ಫೋನ್ ಎತ್ಕೊಂಡಿಯಲ್ಲ, ನಾನೆಲ್ಲೋ ಪೊಲೀಸ್ ಕಂಪ್ಲೇಂಟೇ ಕೊಟ್ಬಿಡ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನೋ ಮಾಡ್ಲಿ, ಎಷ್ಟು ಸಲ ಫೋನ್ ಮಾಡಿದ್ರು ನೀನು ಫೋನೇ ರಿಸೀವ್ ಮಾಡಿಲ್ಲ. ಅದು ಬಿಡು, ಉಂಗ್ರ ಕೊಟ್ರಾ? ಹೇಗಿದೆ? ಚೆನ್ನಾಗಿದ್ಯಾ? ತೂಕವಾಗಿದೆ ತಾನೇ? ಹಲೋ ಹಲೋ ಹರಿ, ತೂಕ ಎಲ್ಲ ಯಾಕಮ್ಮ? ಒಂದೇ ತಾನೇ, ನಾನು ನೋಡ್ಕೋತೀನಿ ಬಿಡು. ಏನೋ ಹೇಳ್ತಾ ಇದ್ಯಾ? ನಾನು ಉಂಗ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆಯಾ? ಅದೇನಂದ್ರೆ, ಸರಿ ಸರಿ ಗೊತ್ತಾಯ್ತು, ನಾನು ನೋಡ್ಕೋತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ. ಹಲೋ ಹರಿ, ಹಲೋ. ಯಾಕೆ ಒಂದು ಮಧ್ಯದಲ್ಲೇ ಕಾಲ್ ಕಟ್ ಮಾಡ್ದ? ಏನಾದರೂ ಎಡವಟ್ ಆಯ್ತಾ? ಏನಂತೆ? ಏನಿಲ್ಲ, ಗ್ಯಾಸ್ ಬುಕ್ ಮಾಡೋದ್ರ ಬಗ್ಗೆ ಕೇಳಕ್ ಫೋನ್ ಮಾಡಿದ್ರು. ಮಧು ಮಕ್ಕಳು ಊಟಕ್ಕೆ ಬರ್ಬೇಕಂತ ವಿನಂತಿ. ಎದ್ ಬನ್ನಿ ಬಾವ. ಅಕ್ಕ ನೀನು ಬಾ. ಕುತ್ಕೊಳ್ಳಿ ಬಾವ. ಅತ್ತೆ, ಇನ್ನು ಯಾರಾದ್ರೂ ನೆಂಟರು ಬರ್ತಾ ಇದ್ದಾರಾ? ಇಲ್ಲ ಅಂದ್ರೆ ಯಾಕೆ? ಇದೇನತ್ತೆ, 10 ಜನ ತಿನ್ಬೋದು, ಅಷ್ಟು ವೆರೈಟಿ ಇದೆ ಇಲ್ಲಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಿನ್ನಿ. ಲಕ್ಷ್ಮಿ, ಹೋಗಮ್ಮ, ಕೈಗೆ ನೀರು ಹಾಕು. ಸರಿ ಅಮ್ಮ, ಬನ್ನಿ. ಅತ್ತೆ, ನೀವು ಬಡ್ಸೋದೆಲ್ಲ ಬೇಡ, ಇವತ್ತೆಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಕೂತ್ಕೊಳ್ಳಿ. ಹೌದಮ್ಮ,
ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಚೆನ್ನಾಗಿರುತ್ತೆ. ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಮುಂದೆ ನಿಂತು ಊಟ ಬಡಿಸ್ಲಿಲ್ಲ ಅಂದ್ರೆ ಏನೇ ಚೆನ್ನಾಗಿರುತ್ತೆ. ನಿಖಿಲ ತಗೋ ತುಪ್ಪ ಹಾಕು. ಬಾವಾ, ನಿಮ್ಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಸ್ಪೆಸಿಫಿಕ್ ಆಗಿ ಇಂಥದ್ದೇ ಅಂತ ಏನಿಲ್ಲ, ಎರಡೂ ಇಷ್ಟನೇ. ಆ ಅಡುಗೆಗೆ ತಕ್ಕಾಗಿ ರುಚಿ ಇದ್ರೆ ಆಯ್ತು. ಬಾವಾ, ನಾಚ್ಕೊಳ್ಳೋ ಹಾಗಿಲ್ಲ, ಹೊಟ್ಟೆ ತುಂಬ ತಿನ್ಬೇಕು. ನೀನ್ ಹೇಳ್ದಂಗೆ ಇದನ್ನೆಲ್ಲ ತಿನ್ಬಿಟ್ರೆ ನನ್ನ ಈ ಚೇರ್ ಮೇಲಿಂದ ಎತ್ತಕ್ಕೆ JCPನೇ ಬರ್ಬೇಕಾಗತ್ತೆ. ಸೂಪರ್ ಆಗತ್ತೆ. ನಾನು ನೋಡ್ತೀನಿ, ನೀವು ಊಟ ಮಾಡಿ. ಅಣ್ಣ, ಇದೇನು ಇದ್ದಕ್ಕಿದ್ದ ಹಾಗೆ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನೀನ್ ಕರೆಕ್ಟ್ ಟೈಮ್ ಬಟ್ಟೆ ಕಟ್ಟಲಿಲ್ಲ ಅಂತಂದ್ರೆ ಮನೆ ಬಾಗಿಲು ತನಕ ಬರ್ಬೇಕಲ್ಲ. ಅದು ಕಟ್ಟೋಣ ಅಂತಾನೆ ಇದ್ದೆ ಅಣ್ಣ, ಮದುವೆ ಕೆಲ್ಸದ ಗಡ್ಬಿಡಿನಲ್ಲಿ ಮರ್ತೋಯ್ತು ಅಷ್ಟೇ. ಅದು ಅಲ್ಲದೆ ಮದುವೆ ಅಂತಂದ್ರೆ ಖರ್ಚು ವೆಚ್ಚ ಇದ್ದೇ ಇರುತ್ತೆ ಅಲ್ವಾ ಅಣ್ಣ? ಅಂದ್ರೆ ನೀವ್ ಹೇಳ್ತಾ ಇರೋದೇನು, ಇವತ್ತು ಬಡ್ಡಿ ದುಡ್ಡು ಕೊಡಲ್ವಾ? ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಸಾಕು, ಸುಮ್ಮನೆ ರಾಮ. ಏನೋ ಒಂಟಿ ಹೆಂಗ್ಸು ಮನೆ ಗಂಡಿಕ್ಕಿಲ್ಲ ಅಂತ ಕೇಳಿದ ಕೂಡಲೇ ದುಡ್ಡು ಕೊಟ್ರೆ ಇವಾಗ ಬಡ್ಡಿ ಕೊಡೋದಕ್ಕೆ ನವರಂಗಿ ನಾಟಕ ಆಡ್ತಾ ಇದೀಯಾ? ಮೊದಲೇ ಹೇಳಿದೆ ತಾನೇ ಬಡ್ಡಿ ಹಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಅಣ್ಣ, ಸ್ವಲ್ಪ ಮೆತ್ತಗೆ ಮಾತಾಡಿ ಅಣ್ಣ. ಅಳಿಯಂದ್ರು ಒಳಗಡೆ ಇದ್ದಾರೆ, ಏನಾದ್ರೂ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಗೊಳ್ಳಪ್ಪ, ನಿಮ್ಮ ಅಳಿಯ ತಪ್ಪು ತಿಳ್ಕೊಂತಾನೆ ಅಂತ ನಾನು ಮೆತ್ತ ಮಾತಾಡ್ಬೇಕಾ? ಹಂಗಲ್ಲ ಅಣ್ಣ, ಸ್ವಲ್ಪ ಟೈಮ್ ಕೊಡಿ, ಕೊಟ್ಬಿಡ್ತೀನಿ. ಏನ್ ಟೈಮ್ ಕೊಡೋದು? ನೋಡು, ನಾನ್ ತಲೆ ಕೆಟ್ರೆ ತುಂಬಾ ಕೆಟ್ಟ ಮನುಷ್ಯ. ನನ್ ತಲೆ ಕೆಡೋದಕ್ ಮುಂಚೆ ನಾನು ಬಡ್ಡಿ ದುಡ್ಡು ಕೊಟ್ಬಿಡು. ತುಸ್ರ ಮಾತಾಡದೆ ಸೈಲೆಂಟಾಗಿ ಹೊಂಟೋಯ್ತೀನಿ. ಈಗ ಸಡನ್ ಆಗಿ ಬಂದ್ರೆ ನಾನು ಎಲ್ಲಿಂದ ತರ್ಲಿ ಅಣ್ಣ? ನನ್ನ ನಂಬಿ ಅಣ್ಣ, ನಾನು ಖಂಡಿತ ತಂದ್ಕೊಡ್ತೀನಿ ದುಡ್ಡನ್ನ. ಅಣ್ಣ 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 ಅಣ್ಣ, ನೀನ್ ಹಿಂಗೆ ಬಾಯಿ ತುಂಬಾ ಅಣ್ಣ ಅಂತ ಕರೆದ್ರೆ ನಾನೇ ಕರ್ಗೋಗ್ಬಿಡಲ್ಲ. ನನಗೆ ಬಡ್ಡಿ ದುಡ್ಡು ಬೇಕಷ್ಟೇ. ಸರಿಯಾದ ಟೈಮ್ಗೆ ದುಡ್ಡು ಕೊಡಕ್ಕಾಗಲಿಲ್ಲ ಅಂದ್ರೆ ಸಾಲ ಯಾಕಮ್ಮ ತಗೊಂಡೆ? ನಿನ್ ಜನ್ಮಕ್ಕೆ ಇಷ್ಟ. ಮಹಾಲಕ್ಷ್ಮಿ, ನನ್ನ ಪರ್ಸಲ್ಲಿ ದುಡ್ಡಿದೆ, ಹೋಗಿ ಕೊಟ್ಬಾ. ಬೇಡ, ನಾನು ಬೇರೆ ಏನೋ ಅಡ್ಜಸ್ಟ್ ಮಾಡ್ತೀನಿ. ನಮ್ಮನೇಲಿ ಪ್ರಾಬ್ಲಮ್ ಆದಾಗ ನೀನು ಹೆಲ್ಪ್ ಮಾಡಿಲ್ವಾ? ಇದು ಹಾಗೆ, ಸುಮ್ಮನೆ ನಾನು ಹೇಳಿದ್ ಮಾಡು. ಹೋಗು.
ನನಗೀಗ ದುಡ್ಡು ಬೇಕು ಅಷ್ಟೇ. ತಗೊಳ್ಳಿ 10,000. ತಿಂಗಳಿಗೂ ಹಿಂಗೆ ಸರಿಯಾಗಿ ಬಡ್ಡಿ ದುಡ್ಡು ಕೊಟ್ಬಿಡ್ಬೇಕು. ಬರ್ಲಿಲ್ಲ ಅಂದ್ರೆ ಮುಂದಿನ ಸಾರಿ ನಾನು ಒಬ್ಬನೇ ಬರಲ್ಲ, 4 ಜನ ಕರ್ಕೊಂಬರ್ತೀನಿ. ಮನೆಗಿರೋ ಪಾತ್ರೆ ಸಾಮಾನೆಲ್ಲ ಎತ್ತ ಆಚೆ ಹಾಕ್ಸ್ಬಿಡ್ತೀನಿ, ಗೊತ್ತಾಯ್ತಾ?